ಕ್ಯಾಪ್ಸಿಕಮ್ಮು ಈರುಳ್ಳಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮನ್ನು 2 ದಪ್ಪ ಕ್ಯಾಪ್ಸಿಕಮನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜ್ದಾದರೆ ಒಂದು 6, ದಪ್ಪದಾದರೆ 4 ಸಾಕು. ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂಚೂರು ಸಾಸಿವೆನ ಹಾಕ್ಕೋಬೇಕು. ಅದು ಸಿಡಿಬೇಕು. ಒಂಚೂರು ಇಂಗು, ಒಂಚೂರು ಅರಿಶಿನದ ಪುಡಿ. ಸಾಸಿವೆ ಸಿಡ್ದಿದೆ. ಇವಾಗ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕೋಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಲಿ. ಅರ್ಧ ಕಪ್ಪು ನೀರು ಹಾಕೋಬೇಕು. ಅದು ಕ್ಯಾಪ್ಸಿಕಮ್ಮು ಅದು ಬೇಯಬೇಕಲ್ಲ, ಸ್ವಲ್ಪ ಒಂಚೂರು ನೀರು ಹಾಕೋಬೇಕು. ಇವಾಗ ಮೆಣಸಿನ ಪುಡಿ, ಮಾಮೂಲಿ ಸಾಂಬಾರು ಪುಡಿ, ಸಾರಿನ ಪುಡಿ ಅಂತ ಹೇಳ್ತೀವಲ್ಲ, ಅದು ಮೆಣಸಿನ ಪುಡಿನ ಒಂದು 2 ಸ್ಪೂನು ಅಥವಾ 3 ಸ್ಪೂನ್ ಹಾಕೋಬೋದು. ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕೋಬೋದು. ಇವಾಗ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಬೇಕು. ಮೆಣಸಿನ ಪುಡಿ ಹಾಕಿದ್ಮೇಲೆ ಇದಕ್ಕೊಂಚೂರು ಬೆಲ್ಲ, ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಕೊಂಡ್ರೆ ಅದು ಬೇಗ ಕರಗಿಬಿಡುತ್ತೆ. ನಾನು ಇವಾಗ ಹುಣಸೆ ಹಣ್ಣು ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಪುಡಿನೇ ಸಿಗುತ್ತೆ, ಅದನ್ನು ತೊಗೊಂಡು ಒಂಚೂರು ನೀರಲ್ಲಿ ಕರಗಿಸ್ಬಿಟ್ಟು ಹಾಕ್ಬೋದು. ಪೌಡ್ರ್ ಸಿಗುತ್ತೆ, ಅದು ಸ್ವಲ್ಪ ದಪ್ಪಗಿರುತ್ತೆ, ಗಟ್ಟಿ ಥರ ಇರುತ್ತೆ. ಅದು ನೀರಲ್ಲಿ ಹಾಕಿದ ತಕ್ಷಣ ಕರಗಿಬಿಡುತ್ತೆ. ಅದನ್ನು ಇನ್ನೇನಿಲ್ಲ, ಆ ನೀರನ್ನು ಯಾವುದೇ ಸಾರಿಗಾಗಲಿ ಸಾಂಬಾರಿಗಾಗಲಿ ಯಾವುದಕ್ಕೆ ಆಗಲಿ ಹಾಕಿಬಿಡ್ಬೋದು. ಇವಾಗ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಮೊದಲು ಒಂದು ಸ್ವಲ್ಪ ಈರುಳ್ಳಿಗೆ ಹಾಕಿರ್ತೀವಿ, ಇವಾಗ ನೋಡ್ಕೊಂಡು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು ಸ್ವಲ್ಪ ಚೆನ್ನಾಗಿ ಕುದ್ರೆ ಕ್ಯಾಪ್ಸಿಕಮ್ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ಮೆಣಸಿನ ಪುಡಿ ಘಾಟ್ ಹೋಗಬೇಕು, ಅದು ಹೋಗೋ ಅಷ್ಟು ಕುದಿಬೇಕು, ಸ್ವಲ್ಪ ಗಟ್ಟಿನೂ ಆಗುತ್ತೆ ಅಷ್ಟೊತ್ತಿಗೆ. ಈ ಥರ ನೀವು ಒಂದ್ಸರಿ ಒಮ್ಮೆ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.